ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮನುಷ್ಯನ ಅತಿದೊಡ್ಡ ದೌರ್ಬಲ್ಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದುವೇ ಕಾಮ ಅಥವಾ ಲೈಂಗಿಕ ಆಸೆ. ಸಮಾಜದಲ್ಲಿ ಇದನ್ನು ಸುಖದ ಪರಮಾವಧಿ ಎಂದು ಬಿಂಬಿಸಲಾಗುತ್ತದೆ. ಆದರೆ ಇದರ ಹಿಂದಿರುವ ಕರಾಳ ಮುಖ ಯಾರಿಗೂ ತಿಳಿದಿಲ್ಲ. ಆಚಾರ್ಯ ಬುದ್ಧ ಅಂದು ಒಂದು ಮಾತು ಹೇಳಿದ್ದರು. ಕಾಮವು ಉರಿಯುತ್ತಿರುವ ಕೆಂಡದ ಮೇಲೆ ಹಾಕಿದ ತುಪ್ಪದಂತೆ. ಅದು ಹಸಿವನ್ನು ತಣಿಸುವುದಿಲ್ಲ, ಬದಲಾಗಿ ಬೆಂಕಿಯನ್ನು ಹೆಚ್ಚಿಸುತ್ತದೆ. ಈ ಕ್ಷಣಿಕ ಸುಖ ಹೇಗೆ ನಿಮ್ಮ ಬುದ್ಧಿವಂತಿಕೆಯನ್ನು, ಶಕ್ತಿಯನ್ನು ಮತ್ತು ಭವಿಷ್ಯವನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಸತ್ಯವನ್ನು ಅರಗಿಸಿಕೊಳ್ಳುವ ಧೈರ್ಯವಿದ್ದರೆ ಮಾತ್ರ ಮುಂದೆ ನೋಡಿ. ಬುದ್ಧ ಒಮ್ಮೆ ತನ್ನ ಶಿಷ್ಯರಿಗೆ ಉದಾಹರಣೆ ನೀಡಿದರು. ಕಾಮವು ತುರಿಕೆ ಬಂದ ಚರ್ಮವನ್ನು ಕೆರೆದುಕೊಂಡಂತೆ. ಕೆರೆದುಕೊಳ್ಳುವಾಗ ಸುಖ ಅನಿಸುತ್ತದೆ, ಆದರೆ ಗಾಯವಾದ ಮೇಲೆ ನೋವು ತಡೆಯಲಾಗುವುದಿಲ್ಲ. ಕಾಮ ಎನ್ನುವುದು ಕೇವಲ ಶರೀರದ ಆಕರ್ಷಣೆ ಮಾತ್ರವಲ್ಲ, ಅದು ನಿಮ್ಮ ಮನಸ್ಸನ್ನು ಕುರುಡು ಮಾಡುವ ಮಾಯೆ. ಕಾಮದ ಅಮಲಿನಲ್ಲಿರುವ ಮನುಷ್ಯನಿಗೆ ಸರಿ ತಪ್ಪುಗಳ ಅರಿವಿರುವುದಿಲ್ಲ. ಅವನು ತನ್ನ ಗೌರವ, ಸಂಬಂಧಗಳು ಮತ್ತು ಗುರಿಯನ್ನೇ ಮರೆಯುತ್ತಾನೆ. ಬುದ್ಧ ಹೇಳುತ್ತಾರೆ, ಸಮುದ್ರದ ಉಪ್ಪು ನೀರನ್ನು ಕುಡಿದಷ್ಟೂ ಬಾಯಾರಿಕೆ ಹೆಚ್ಚಾಗುವಂತೆ ಕಾಮದ ಹಿಂದೆ ಬಿದ್ದವನು ಎಂದಿಗೂ ತೃಪ್ತಿ ಪಡೆಯುವುದಿಲ್ಲ. ಅವನು ಕೇವಲ ತನ್ನ ಜೀವಕೋಶಗಳನ್ನು ಮತ್ತು ಚೈತನ್ಯವನ್ನು ವ್ಯರ್ಥ ಮಾಡುತ್ತಿದ್ದಾನೆ. ಇದು ಸುಖವಲ್ಲ, ಇದು ನಿಮ್ಮ ಆತ್ಮವನ್ನೇ ಕೊಲ್ಲುವ ಒಂದು ವ್ಯಸನ. ಸ್ನೇಹಿತರೆ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ಕಾಮ ಎಂಬುದು ಒಂದು ವ್ಯಾಪಾರವಾಗಿದೆ. ಇಂಟರ್ನೆಟ್ನಲ್ಲಿ ಸಿಗುವ ಅಗ್ಗದ ಸುಖಗಳು ನಿಮ್ಮ ಮೆದುಳನ್ನು ಮಂದಗೊಳಿಸುತ್ತಿವೆ. ನಿಮ್ಮ ಏಕಾಗ್ರತೆಯನ್ನು ಇದು ಕಸಿದುಕೊಳ್ಳುತ್ತಿದೆ. ಯಾರಿಗೆ ತನ್ನ ಇಂದ್ರಿಯಗಳ ಮೇಲೆ ನಿಯಂತ್ರಣವಿಲ್ಲವೋ ಅವನು ಪ್ರಾಣಿಗಿಂತ ಕೀಳಾಗುತ್ತಾನೆ. ಬುದ್ಧನ ಪ್ರಕಾರ ನಿನ್ನ ಅತಿದೊಡ್ಡ ಶತ್ರು ಹೊರಗಿಲ್ಲ, ನಿನ್ನ ಕೆಟ್ಟ ಆಸೆಗಳಲ್ಲಿದ್ದಾನೆ. ನೀವು ಸುಖ ಎಂದು ಯಾವುದನ್ನು ಅಪ್ಪಿಕೊಳ್ಳುತ್ತಿದ್ದೀರೋ ಅದು ವಾಸ್ತವದಲ್ಲಿ ನಿಮ್ಮನ್ನು ಒಳಗಿನಿಂದ ನಿಸ್ತೇಜಗೊಳಿಸುತ್ತಿದೆ. ನಿಮ್ಮ ಗುರಿ ಮುಟ್ಟಲು ಬೇಕಾದ ಅದಮ್ಯ ಶಕ್ತಿಯನ್ನು ಈ ಕ್ಷಣಿಕ ಸುಖವು ನುಂಗಿ ಹಾಕುತ್ತಿದೆ. ನೆನಪಿಡಿ, ಶರೀರವು ಕೇವಲ ಮಣ್ಣಿನ ಗೊಂಬೆ. ಅದರ ಮೇಲಿನ ಮೋಹ ಅಂತಿಮವಾಗಿ ಶೂನ್ಯದಲ್ಲಿ ಕೊನೆಗೊಳ್ಳುತ್ತದೆ. ಈ ಕಟು ಸತ್ಯವನ್ನು ಒಪ್ಪಿಕೊಳ್ಳಿ. ಕಾಮಕ್ಕೆ ದಾಸನಾದವನು ಎಂದಿಗೂ ಸ್ವತಂತ್ರನಾಗಲು ಸಾಧ್ಯವಿಲ್ಲ. ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿದವನೇ ನಿಜವಾದ ವೀರ. ಬುದ್ಧನ ಈ ನೇರವಾದ ಎಚ್ಚರಿಕೆ ನಿಮ್ಮ ಕಣ್ಣು ತೆರೆಸಿದ್ದಲ್ಲಿ ಇಂದೇ ನಿಮ್ಮ ದೌರ್ಬಲ್ಯವನ್ನು ಮೆಟ್ಟಿ ನಿಲ್ಲಿ. ಮನುಷ್ಯನ ಈ ದೌರ್ಬಲ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.